ನಮಸ್ಕಾರ ಬಂಧುಗಳೇ, ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್. ದಯಮಾಡಿ ತಪ್ಪದೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿ, ಲೈಕ್ ಮಾಡಿ, ಆಲ್ ಬಟನ್ ಪ್ರೆಸ್ ಮಾಡಿದರೆ ಪ್ರಸಾರವಾಗಿರುವ ಎಲ್ಲಾ ವರದಿಗಳು ನೋಡಬಹುದು. ವರದಿ ಬಗ್ಗೆ ಅಭಿಪ್ರಾಯ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಲೈಕ್ ಬಟನ್ ಪ್ರೆಸ್ ಮಾಡಿದರೆ ಹೈಪ್ ಬಟನ್ ಬರುತ್ತದೆ. ಅದನ್ನು ಪ್ರೆಸ್ ಮಾಡಿದರೆ ಚಾನೆಲ್ಗೆ ಪರೋಕ್ಷವಾಗಿ ಪ್ರೋತ್ಸಾಹ ಮಾಡಿದಂತೆ ಆಗುತ್ತದೆ. ವಿಶೇಷಚೇತನರ ಇಲಾಖೆಯ ಯೋಜನೆಗಳು, ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ 2016ರ ಕಾಯ್ದೆಗಳನ್ನು ಕಾರ್ಯರೂಪಕ್ಕೆ ತರುವ ಮತ್ತು ಅದರ ಬಗ್ಗೆ ಜಾಗೃತಿ ಮೂಡಿಸುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡಿರುವ ವರದಿಗಳು ಮಾತ್ರ ಪ್ರಸಾರ ಮಾಡಿ. ಅಂಗವಿಕಲರಿಗೆ ತಿಳುವಳಿಕೆ ಕೊಡಬೇಕು ಎಂಬ ಸದುದ್ದೇಶದಿಂದ ಕೆಲಸ ಮಾಡುತ್ತಿರುವ ಚಾನೆಲ್ ಇದಾಗಿದ್ದು, ಅಂದರೆ ಅಂಗವಿಕಲರು ತಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳುವ, ಅವುಗಳಿಗೆ ಪರಿಹಾರ ಕಂಡುಕೊಳ್ಳಲು ಇದೊಂದು ಉತ್ತಮ ವೇದಿಕೆಯಾಗಿದೆ. ಕಾರಣ, ಇದರ ಸದುಪಯೋಗ ರಾಜ್ಯದ ಅಂಗವಿಕಲ ಬಂಧುಗಳು ಪಡೆಯಬೇಕೆಂದು ಚಾನೆಲ್ ಬಳಗ ಯಾವತ್ತೂ ಆಶಿಸುತ್ತದೆ. ನಮಸ್ಕಾರಗಳು. ತಮ್ಮೆಲ್ಲರ ಮೆಚ್ಚಿನ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಇವತ್ತಿನ ದಿನ 14,000 ಸಬ್ಸ್ಕ್ರೈಬ್ ಆಗಿ 17 ಲಕ್ಷದವರೆಗೆ ವ್ಯೂಸ್ ಕಂಡು ಅದನ್ನು ದಾಪುಗಾಲಿಟ್ಟು ನಡೀತಕ್ಕಂಥ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಪ್ರೋತ್ಸಾಹಕ್ಕೆ ಈ ಬೆಳೆಯುತ್ತಿರುವ ಈ ಚಾನಲ್ಗೆ ಸಹಕರಿಸಿದ ತಮ್ಮೆಲ್ಲರಿಗೂ ಚಾನಲ್ ಬಳಗದಿಂದ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ, ಚಾನಲ್ ಮಾಡಿಕೊಟ್ಟಂಥ ಮತ್ತು ಚಾನಲ್ಗೆ ಜನಕನಾದಂಥ ನಮ್ಮೆಲ್ಲರ ಪ್ರೋತ್ಸಾಹಿಸುವಂಥ ಆತ್ಮೀಯ ಸಹೋದರರಾದಂಥ ಸತೀಶ್ ಮಾಲ್ಗತ್ತಿಯವರು ನಮ್ಮನ್ನು ಸನ್ಮಾನಿಸಿ ಸಣ್ಣದೊಂದು ಕಾರ್ಯಕ್ರಮ ಮಾಡಿ ನಮಗೆ ನಮ್ಮ ಚಾನಲ್ಗೆ ಪ್ರೋತ್ಸಾಹಿಸಿರುವ ಒಂದು ಕ್ಷಣವನ್ನು ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀವಿ. ತಾವೆಲ್ಲರೂ ಸಹಕರಿಸ್ಬೇಕಂತೇಳಿ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು. ಹಾಯ್, ಹಲೋ, ನಮಸ್ತೆ ಗಾಯ್ಸ್. ಎಲ್ರಿಗೂ ಈ ಒಂದು ಅಂಗವಿಕಲರ ಅಂತರಾಳ ಚಾನಲ್ಗೆ, ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸೊ ನನ್ನ ಹೆಸರು ಸತೀಶ್ ಮಾಲ್ಗತ್ತಿ ಅಂತ. ನಮ್ಮದು ಕೂಡ ಒಂದು ಯೂಟ್ಯೂಬ್ ಚಾನಲ್ ಇದೆ. ಅದು ಬಂದ್ಬಿಟ್ಟು ಕರ್ನಾಟಕ ದರ್ಶನ ಅಂತ. ಅದಕ್ಕೂ ಕೂಡ ನೀವು ಸಬ್ಸ್ಕ್ರೈಬ್ ಆಗ್ಬೋದು. ಅದರ ಜೊತೆಗೆ ಇವತ್ತಿನ ದಿನ ಒಂದು ವಿಶೇಷವಾದಂತಹ ದಿನ. ಸೊ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ನ ಮಾಲೀಕರಾದ ಅಥವಾ ಸ್ಥಾಪಕರಾದಂತಹ ಮಿಸ್ಟರ್ ಬಸವರಾಜ್ ಅವರಿಗೆ ಒಂದು ಸನ್ಮಾನ, ಬಸವರಾಜ್ ಬಿದ್ನೂರ್ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಕಾರಣ ಏನಂತಂದ್ರೆ, ಅವರ ಪರಿಶ್ರಮದಿಂದ ಈ ಕಳೆದ ಒಂದು 2-3 ವರ್ಷದಿಂದ ಈ ಒಂದು ಯೂಟ್ಯೂಬ್ ವಿಡಿಯೋಸ್ ಏನು ಮಾಡ್ತಾ ಇದ್ದಾರೆ. ಸೊ ಅದರಲ್ಲಿ ಒಂದು ಅಚೀವ್ಮೆಂಟ್ ಮಾಡಿದ್ದಾರೆ. ಸೊ ಅದು ಈಗ ಆಲ್ರೆಡಿ ಒಂದು 14,000 ರೀಚ್ ಆಗಿದ್ದಾರೆ. ಸೊ ಈ ಒಂದು ಕಾರ್ಯಕ್ರಮನ ಒಂದು 10,000 ಆದ್ಮೇಲೆ ಮಾಡ್ಬೇಕಂತ ನಾವು ಅನ್ಕೊಂಡಿದ್ವಿ. ಕಾರಣಾಂತರದಿಂದ ಮಾಡ್ಲಿಕ್ಕಾಗಿಲ್ಲ. ಸೊ ಹಾಗಾಗಿ ಈ ಒಂದು ಸುಮ್ಮನೆ ನಮ್ಮ ಚಾನಲ್ ವತಿಯಿಂದ ಒಂದು ಸನ್ಮಾನ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಸೊ ಹಾಗಾಗಿ ಸರ್, ನಿಮಗೆ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ಸ್. ಹೌದ್ರಿ, ಫಸ್ಟ್ ಸನ್ಮಾನ ಮಾಡಕತ್ತಾನವ ಅಣ್ಣ. ಕ್ಲಾಪ್ ಹಾಕ್ರೋ, ಕ್ಲಾಪ್ ಹಾಕ್ರಿ, ಕ್ಲಾಪ್ ಹಾಕ್ರಿ. ಸೊ ಇದೇ ರೀತಿ ನಿಮ್ಮ ಚಾನಲಲ್ಲಿ ಹೊಸ ಹೊಸ ವಿಷಯಗಳನ್ನು ತಿಳಿಸ್ತಾ ಇರಿ. ಹಾಗೆ ನಮ್ಮ ದಿವ್ಯಾಂಗ ಜನ ಕುಟುಂಬಕ್ಕಾಗಲಿ ಅಥವಾ ಸಾಮಾನ್ಯ ಜನರಿಗಾಗಲಿ ನಿಮ್ಮ ಯೂಟ್ಯೂಬ್ ಚಾನಲಿಂದ ಇನ್ನೂ ಹಲವಾರು ವಿಶೇಷ ವಿಡಿಯೋಗಳು ಬರಲಿ. ಅದ್ರ ಜೊತೆ ಬೇರೆ ಜನರಿಗೂ ಕೂಡ ಈ ಒಂದು ಚಾನಲ್ನ ಉಪಯೋಗ ತೆಗೆದುಕೊಳ್ಳಿ ಅಂತ ಆಶಿಸ್ತಾ ಧನ್ಯವಾದಗಳು. ನನ್ನ ಪರವಾಗಿ ನಾನು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಸ್ಥಾಪಕ ನಾನು ಅಂತ ಹೇಳ್ತಾ ಇದ್ದಾರೆ. ಬಟ್ ಅದಕ್ಕೆ ಸ್ಥಾಪಕ ನಾನಲ್ಲ, ಅದಕ್ಕೆ ಜನಕನೂ ಇವರೇ. ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್, ಆ ಚಾನಲ್ ಜನಕ ಇವರೇ, ಸತೀಶ್ ಮಾಲ್ಗತ್ತಿ ಅಂತೇಳಿ. ಇವರು ಈ ಮನೆ ಮಾಲಕರು. ಅವ್ರ ಮನೆಯಲ್ಲಿ ನಾವು ಬಾಡಿಗೆ ಇದ್ರೂ ಪರವಾಗಿಲ್ಲ, ಅತಿ ಆತ್ಮೆಯಿಂದ ನಮ್ಗೆ ಅಣ್ಣನ ಸ್ಥಾನ ಕೊಟ್ಟು ನಮ್ಮನ್ನು ಗೌರವಿಸಿ, ನಾನು ಸುಮಾರು ವರ್ಷಗಳ ಈ ಒಂದು MRW ಕೆಲಸ ಕಳ್ಕೊಂಡಾಗ, ನರ್ವಸ್ನೆಸ್ ಇದ್ದಾಗ ಮತ್ತು ಆಸಕ್ತಿಯನ್ನು ಕಳ್ಕೊಂಡಾಗ, ಜೀವನದಲ್ಲಿ ಆಸಕ್ತಿ ಇಲ್ಲಾರ್ದಾಗ ಮತ್ತು ಏನೋ ಒಂದು ಬೇಜಾರದಲ್ಲಿದ್ದಾಗ ನಮಗೊಂದು ಸಣ್ಣದೊಂದು ಕೆಲಸ ಕೊಟ್ಟರು. ಆ ಕೆಲಸನೇ ಇವತ್ತು ಬೆಳೆದು ಎಲ್ಲರ ಮನಸ್ಸಿನಲ್ಲಿ, ಅಂದರೆ ಇಡೀ ರಾಜ್ಯದ ಎಲ್ಲ ವಿಶೇಷ ಚೇತನರ ಮನೆ ಮಾತಾಗಿರುವ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ 14,400 ಸಬ್ಸ್ಕ್ರೈಬ್ ಆಗಿ 17 ಲಕ್ಷ ವ್ಯೂಸ್ ಆಗಿದಾವೆ.
ಇದಕ್ಕೆಲ್ಲ ಕಾರಣೀಭೂತರು ಇವರೇ ಸತೀಶ್ ಮಾಲಗತ್ತಿ ಅವರು ಇವತ್ತು ನಮಗೆ ಗೌರವಿಸುವ ಒಂದು ಉದ್ದೇಶದಿಂದ ಅವರು ನಮಗೆ ಗೌರವಿಸಿದಾರ. ಈ ಗೌರವ ಅವರಿಗೆ ಸಲ್ಲಬೇಕು. ಯಾಕಂದರೆ ನನಗೇನೂ ಗೊತ್ತಿರಲಿಲ್ಲ, ಇದ್ರ ಬಗ್ಗೆ ನನಗೇನೂ ಗಂಧ ಗಾಳಿ ಗೊತ್ತಿರಲಿಲ್ಲ. ಇದಕ್ಕೆ ನಮ್ಮ ಎಲ್ಲ ಮಕ್ಕಳು ಸಹಿತ, ನಮ್ಮ ಮನೆ ಮಕ್ಕಳು, ನಮ್ಮ ಮನೆಯವರು, ನಮ್ಮ ಧರ್ಮಪತ್ನಿ, ನಮ್ಮ ಎಲ್ಲ ಮಕ್ಕಳು, ನನ್ನ ಹಿರಿಮಗಳು ಎಡಿಟ್ ಮಾಡಿದ್ರೆ ನನಗೇನೂ ಅರ್ಥನೇ ಆಗ್ತಿದ್ದಿಲ್ಲ. ಮೊದಲು ನನಗೆ ಅರ್ಥ ಆಗ್ತಾ ಇದ್ದಾಗ ಅವರೇ ಎಡಿಟ್ ಮಾಡಿ ಪ್ರತಿಯೊಂದು ವಿಡಿಯೋಗಳನ್ನು ರೆಡಿ ಮಾಡಿಕೊಡ್ತಿದ್ರು. ಅದನ್ನು ಪಬ್ಲಿಷ್ ಮಾಡಿ ಎಲ್ಲರ ಗಮನಕ್ಕೆ ತರ್ತಾ ಇದ್ದೀವಿ. ಇವತ್ತು ನಮ್ಮ ಚಾನಲ್ ಬೆಳೆದು ನಿಲ್ಲೋದಕ್ಕೆ ಮೂಲ ಕಾರಣ ಸತೀಶ್ ಮಾಲಗತ್ತಿ ಅವರು. ಇವರೇ ನಮಗೆಲ್ಲ ಈ ಒಂದು ಚಾನಲ್ ಜನಕ ಮತ್ತು ಪ್ರೋತ್ಸಾಹಕ ಮತ್ತು ನಮ್ಮ ಬೆಳವಣಿಗೆಗೆ ಎಲ್ಲ ಬೆನ್ನೆಲುಬಾಗಿ ನಿಂತಿದ್ದಾರೆ. ಇವತ್ತು ನನಗೆ ಸನ್ಮಾನ ಮಾಡಿ ಗೌರವಿಸಿ, ಸನ್ಮಾನ ವೇದಿಕೆನೇ ಇರ್ಬೇಕಂತೇನಿಲ್ಲ, ದೊಡ್ಡ ಫಂಕ್ಷನ್ ಇರ್ಬೇಕಂತಿಲ್ಲ. ಹೃದಯಗಳು ಅರ್ಥ ಮಾಡಿಕೊಂಡು ಹೃದಯವಂತಿಕೆ ಇದ್ದಾಗ ಅಲ್ಲಿ ಸಣ್ಣದೇ ಫಂಕ್ಷನ್ ಇದ್ರೂ ಸಹಿತ ಅದು ದೊಡ್ಡ ಫಂಕ್ಷನ್ ಆಗಿ ಕಾಣ್ತದೆ. ನನ್ನ ಬೆಳವಣಿಗೆಗೆ ಮತ್ತು ನನ್ನ ಪ್ರತಿಯೊಂದು ಈ ನೋವಿಗೆ, ನಲಿವಿಗೆ ಮತ್ತು ನನಗೇನೇ ಬೇಜಾರಾದರೂ ಸಹಿತ ಅದಕ್ಕೆ ಸ್ಫೂರ್ತಿ ತುಂಬತಕ್ಕಂಥ ಕೆಲಸ ಮಾಡಿದವರು ಸತೀಶ್ ಮಾಲಗತ್ತಿಯವರು. ಇವತ್ತು ನಾವು ನಮ್ಮ ಚಾನಲ್ ಬಳಗದಿಂದ ಅವರಿಗೆ ಮತ್ತು ನಮ್ಮ ಕುಟುಂಬದ ಪರಿವಾರದಿಂದ ಸಹಿತ ಅವರಿಗೆ ಈ ಸಂದರ್ಭದಲ್ಲಿ ನಮಗೆ ಸನ್ಮಾನ ಮಾಡಿದ್ದಕ್ಕೆ ತುಂಬ ಹೃದಯದ ಕೃತಜ್ಞತೆ ಸಲ್ಲಿಸಿ ಈ ಒಂದು ಸನ್ಮಾನ ಸ್ವೀಕರಿಸಿ ತಾವಿಗೆಲ್ಲ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು.